ನೋಡಿ, ದೇಶದ ವಿವಿಧ ಸಾಧಕರಿಗೆ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದೆ. 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿದೆ. ಕರ್ನಾಟಕ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಇದೀಗ. ಕನ್ನಡ ಸಾಹಿತ್ಯದಲ್ಲಿ ಎಂಎ ಪದವಿಯನ್ನ ಪಡೆದಿರುವಂತಹ ಅಂಕೇಗೌಡ ಪ್ರಾಧ್ಯಾಪಕ ಅನಂತರಾಮು ಪ್ರೇರಣೆಯಿಂದ ಪುಸ್ತಕ ಸಂಗ್ರಹಣೆ, ಪುಸ್ತಕ ಮನೆ, ವೈಯಕ್ತಿಕ ಗ್ರಂಥಾಲಯ ನಿರ್ಮಾಣ ಖ್ಯಾತಿಯನ್ನ ಕೂಡ ಪಡೆದಿರುವಂಥದ್ದು. ಇನ್ನು ಬಸ್ ಕಂಡಕ್ಟರ್ ಕೆಲಸ ಮಾಡುತ್ತಿದ್ದಂತಹ ಅಂಕೇಗೌಡ ಇವರಿಗೆ ಇದೀಗ ಪದ್ಮಶ್ರೀ ಪದವಿ ಸಿಗ್ತಾ ಇದೆ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. 20ನೇ ವಯಸ್ಸಿನಿಂದಲೇ ಪುಸ್ತಕ ಸಂಗ್ರಹಿಸಲು ಆರಂಭವನ್ನ ಮಾಡಿಕೊಂಡಿರ್ತಾರೆ. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಂಗ್ರಹಿಸಿದ್ದಾರೆ ಅಂಕೇಗೌಡ. ಸಾಹಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಗುರುತಿಸಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. 20ನೇ ವಯಸ್ಸಿನಿಂದಲೂ ಕೂಡ ಪುಸ್ತಕ ಸಂಗ್ರಹಣ ಮಾಡೋದು ಇವರ ಹವ್ಯಾಸ ಆಗಿತ್ತು. ಅಲ್ಲಿಂದನೇ ಆರಂಭ ಮಾಡಿಕೊಂಡಿದ್ದು. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದಾರೆ. ಸಾಹಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಸಾಧನೆ ಹಾಗೂ ಇವರ ಕೊಡುಗೆ ಏನೆಲ್ಲ ಇದೆಯಲ್ಲ ಅದನ್ನ ಗುರುತಿಸಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿದೆ. ದೇಶದ ವಿವಿಧ ಸಾಧಕರಿಗೆ 2026ನೇ ಸಾಲಿನ ಪದ್ಮ ಪ್ರಶಸ್ತಿ ಘೋಷಣೆ ಆಗಿದೆ. ಅದರಲ್ಲಿ ಪುಸ್ತಕ ಮನೆ ಎಂಬ ವೈಯಕ್ತಿಕ ಗ್ರಂಥಾಲಯ ನಿರ್ಮಾಣ ಖ್ಯಾತಿಯ ಕರ್ನಾಟಕದ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಪ್ರದಾನವಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ಎಂಎ ಪದವಿ ಪಡೆದಿರುವಂತಹ ಅಂಕೇಗೌಡರು ಪ್ರಾಧ್ಯಾಪಕ ಅನಂತರಾಮು ಪ್ರೇರಣೆಯಿಂದ ಪುಸ್ತಕ ಸಂಗ್ರಹಣೆಯನ್ನ ಮಾಡ್ತಾ ಇದ್ರು. ಬಸ್ ಕಂಡಕ್ಟರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ರು ಅಂಕೇಗೌಡರು. 20ನೇ ವಯಸ್ಸಿನಿಂದಲೂ ಕೂಡ ಈ ಒಂದು ಪುಸ್ತಕ ಸಂಗ್ರಹ ಮಾಡೋದು ಆರಂಭ ಮಾಡಿಕೊಂಡಿದ್ರು. ಇಲ್ಲಿವರೆಗೆ ಒಟ್ಟು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಇವರು ಸಂಗ್ರಹ ಮಾಡಿದ್ದಾರೆ. ಇನ್ನು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ಗುರುತಿಸಿ ನಮ್ಮ ಈ ಕ್ಷೇತ್ರಕ್ಕೆ ಏನೆಲ್ಲ ಅವರು ಕೊಡುಗೆ ಕೊಟ್ಟಿದ್ದಾರೋ ಅದನ್ನೆಲ್ಲ ಗುರುತಿಸಿ ಇದೀಗ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿದೆ. ದೇಶದ ವಿವಿಧ ಸಾಧಕರಿಗೆ ಪದ್ಮ ಪ್ರಶಸ್ತಿ ಘೋಷಣೆ ಆಗಿರುವಂಥದ್ದು. ಅದರಲ್ಲಿ ಬಹು ವಿಶೇಷವಾಗಿ ನಮ್ಮ ಕರ್ನಾಟಕದವರಿಗೂ ಕೂಡ ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿರೋದು ಮತ್ತೊಂದು ಸಂತಸದ ವಿಚಾರ. ಕರ್ನಾಟಕದ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ. ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯದಲ್ಲಿ ಎಂಎ ಪದವಿಯನ್ನ ಪಡೆದಿದ್ದಾರೆ. ಅದಾದ ನಂತರ ಕಂಡಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 20ನೇ ವಯಸ್ಸಿನಿಂದಲೂ ಕೂಡ ಪುಸ್ತಕ ಸಂಗ್ರಹಣೆ ಮಾಡೋದು ಇವರ ಹವ್ಯಾಸ ಆಗಿತ್ತು. ಇದಾದ ನಂತರ ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಕೊಡುಗೆ ಹಾಗೂ ಸಾಧನೆಯನ್ನ ಗುರುತಿಸಿ ಇದೀಗ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ.